71ನೇ ಹುಟ್ಟುಹಬ್ಬನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಾ. ಅದರ ಒಂದು ಸಭೆ ನೆನಪಾಗಿ ನಮ್ಮ ಹೊಸಕೋಟೆ ತಾಲೂಕಿನ ಮಾಜಿ ಕುರುಬ ಸಂಘದ ಅಧ್ಯಕ್ಷರಾದ ಸೀನಣ್ಣವರು, ಕನಕ ಯುವ ಸೊಸೈಟಿನ ಅಧ್ಯಕ್ಷರು ಸೀನಣ್ಣ ಬಂದಿದ್ದಾರೆ. ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಒಬ್ಬ ದೇವಮಾನವ ಅಂತ ಹೇಳಿದ್ರೆ ತಪ್ಪಲಾಗಲಾರ್ದು. ಇವತ್ತು ಪುನೀತ್ ರಾಜ್ಕುಮಾರ್ ಇವತ್ತಿದ್ದರೆ ನಮ್ಮ ಚಿತ್ರರಂಗದಲ್ಲಿ ಯುವ ಪೀಳಿಗೆಗೆ ಒಂದು ಮಾದರಿ ಆಗ್ತಾಯಿತ್ತು. ಅಂಥ ಮಹಾಪುರುಷರು ಈ ಒಂದು ಆಕಾಶದಲ್ಲಿ ಒಂದು ನಕ್ಷತ್ರ ಥರ ಇನ್ನೂ ಹೊಳಿತಾ ಇದ್ದಾರೆ. ಅವ್ರು ಇನ್ನೂ ಹುಟ್ಟು ಬರಲಿ. ಈ ಸಮಾಜಕ್ಕೆ, ಈ ಯುವ ಪೀಳಿಗೆಗೆ ಒಂದು ದಾರಿದೀಪವಾಗಿದ್ದಂಥ ಒಂದು ಪುನೀತ್ ರಾಜ್ಕುಮಾರ್ ಅಭಿಮಾನಿ ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳೋಕ್ಕೆ ತಪ್ಪಲಾಗದು. ಇವತ್ತು ರಾಜ್ಕುಮಾರ್ ಅವರು ಸಹ ಇವತ್ತು ಅವರ ಒಂದು ಸಿನಿಮಾಗಳ ನೋಡಿ ನಾವೆಲ್ಲ ಒಂದು ಪುನೀತರಾಗಿದ್ದೀವಿ. ಅವರ ಸಿನಿಮಾಗಳು ನೋಡಬೇಕಾದ್ರೆ ನಾವು ಎಲ್ಲ ಪ್ರತಿಯೊಂದು ಮಾನವನು ಒಂದು ಒಳ್ಳೆಯ ದಾರಿ ದೀಪವಾಗಿ ನಡ್ಕೊಂಡು ಹೋಗುವಂಥ ಒಂದು ಸಿನಿಮಾಗಳು ರಾಜ್ಕುಮಾರ್ ತೆಗಿತಾ ಇದ್ರು. ಅದೇ ರೀತಿ ಇವತ್ತು ಯುವ ಪೀಳಿಗೆಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸಹ ಈ ಒಂದು ಚಿತ್ರಣ ನಡೆಸಿ ನಮ್ಮ ದೇಶಕ್ಕೆ, ಪ್ರಪಂಚಕ್ಕೆ ಒಂದು ಮಾದರಿ ವಿಶ್ವ ಮಾನವರಾಗಿದ್ದರು ಅವರು. ಇವತ್ತು ಯಾವುದೇ ನಟರಾದರೂ ಕೂಡ ಯಾವುದೇ ಅವ್ರ ಪರಿಶ್ರಮ ನಟರು ಇವತ್ತು ಯಾರಿಲ್ಲ ಅಂತ ಹೇಳಿದ್ರೆ ತಪ್ಪಲಾರದು. ಯಾಕಂದರೆ ಅವರು ನಿಧನರಾದಾಗ ಲಕ್ಷಾಂತರ ಮಂದಿ ಅಭಿಮಾನಿಗಳು ಸೇರಿದರು. ಈ ಪ್ರಪಂಚದಲ್ಲೇ ಅವರಂತ ಒಬ್ಬ ಮೇರು ನಟ, ಒಂದು ಯುವ ನಟ ಅಂತ ಹೇಳಿದ್ರೆ ತಪ್ಪಲಾರದು. ಅವರು ಇನ್ನೂ ಮತ್ತೆ ಹುಟ್ಟಿ ಬರಲಿ, ಈ ಸಮಾಜಕ್ಕೆ ಒಂದು ದಾರಿದೀಪ ಆಗಲಿ. ಪುನೀತ್ ರಾಜ್ಕುಮಾರ್ ಅಂತ ಒಬ್ಬ ನಟರು ಇನ್ನೂ ಹುಟ್ಟಿ ಬರಲಿ ಅಂತ ಹೇಳ್ಬಿಟ್ಟು ನೀವು ಈ ಒಂದು ಆಯೋಜಕರಾದಂಥ ಎಲ್ಲ ಪುನೀತ್ ರಾಜ್ ಅಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನು ಮುಂದಿನ ರೀತಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಬೆಳೀಲಿ ಪುನೀತ್ ರಾಜ್ ಅಭಿಮಾನಿಗಳು. ಹೊಸಕೋಟೆ ತಾಲೂಕಲ್ಲಿ ಅವರ ದಾರಿದೀಪವನ್ನು ತಾವು ನಡ್ಕೊಂಡಲ್ಲಿ ಅಂತ ನಮ್ಮೆಲ್ಲರಿಗೂ ಆಯೋಜಕರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಪುನೀತ್ ರಾಜ್ಕುಮಾರ್.